ಸ್ವಾಸ್ಥ್ಯ ಭಾರತ ಶ್ರೇಷ್ಠ ಭಾರತ ಧ್ಯೇಯದೊಂದಿಗೆ ಭಾರತ ಸರ್ಕಾರದ ನಶಾಮುಕ್ತ ಭಾರತ ಅಭಿಯಾನದ ಬೃಹತ್ ವಾಕ್ಥಾನ್ಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಚಾಲನೆ ನೀಡಿದರು. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯವು ದಿಶಾ ಬೋಧ್ ಫೌಂಡೇಶನ್ ಮತ್ತು ನಾರ್ಕೋಟಿಕ್ ಕಂಟ್ರೋಲ್ ಬ್ಯೂರೋ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ವಾಕ್ಥಾನ್ಗೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಭಾರತದಲ್ಲಿ 70 ವರ್ಷದಲ್ಲಿ ನಶಾಮುಕ್ತಕ್ಕೆ ಸಹಕಾರ ಕೊಡುತ್ತಾ ಬಂದಿವೆ. ಇದಕ್ಕೆ ಜನರ ಸಹಕಾರವು ಮುಖ್ಯವಾಗಿದೆ. ಮೊದಲು ನಿಮ್ಮ ಪರಿಸರದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಶಾಮುಕ್ತ ಮಾಡುವ ಸಂಕಲ್ಪ ತೊಡಬೇಕು ಎಂದರು. ಮೊದಲು ಮನೆಯಿಂದ ನಶಾಮುಕ್ತ ಅಭಿಯಾನ ಆರಂಭವಾಗಬೇಕು. ಡ್ರಗ್ ದೊಡ್ಡ ಮಾಫಿಯಾ. ದೊಡ್ಡ ನಗರಗಳಲ್ಲಿ ಇದೊಂದು ದೊಡ್ಡ ಜಾಲವಾಗಿದೆ. ಅದು ಬೆಳಗಾವಿಯವರೆಗೂ ಹಬ್ಬಿಕೊಂಡಿದೆ. ಇದಕ್ಕೆ ಕಡಿವಾಣ ಹಾಕಲು ಸಾರ್ವಜನಿಕರ ಸಹಕಾರವು ಮುಖ್ಯವಾಗಿದೆ ಎಂದರು. ಬೆಳಗಾವಿ ಜಿಲ್ಲೆಯಲ್ಲಿ ಕಳೆದ 3-4 ತಿಂಗಳಲ್ಲಿ ನಶಾಮುಕ್ತ ಮಾಡಲು ನಗರ ಪೊಲೀಸ್ ಆಯುಕ್ತ ಹಾಗೂ ಜಿಲ್ಲಾ ಪೊಲೀಸರು ಶ್ರಮಿಸುತ್ತಿದ್ದಾರೆ. ಅದನ್ನು ಬೇರು ಮಟ್ಟದಲ್ಲಿ ಕಿತ್ತು ಹಾಕುವ ಸಂಕಲ್ಪ ತೊಡಬೇಕು. ಇದಕ್ಕೆ ಸರ್ಕಾರ ಕೂಡ ನಿಮ್ಮ ಜೊತೆಗೆ ಸಹಕಾರ ಕೊಡುತ್ತದೆ. ಎಲ್ಲರೂ ಸೇರಿ ನಶಾಮುಕ್ತ ಕರ್ನಾಟಕ ನಿರ್ಮಾಣ ಮಾಡಲು ಶ್ರಮಿಸೋಣ ಎಂದರು. ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳ ಮಾಧ್ಯಮದ ಮಿತ್ರರೇ, ಕರ್ನಾಟಕದಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯ ಮತ್ತು ದಿಶಾ ಬೋಧ್ ಫೌಂಡೇಶನ್ ಆಶ್ರಯದಲ್ಲಿ ನಶಾಮುಕ್ತ ಭಾರತ, ನಶಾಮುಕ್ತ ಕರ್ನಾಟಕ ಮತ್ತು ನಶಾಮುಕ್ತ ಬೆಳಗಾವಿ ಜಿಲ್ಲೆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಕುಲಪತಿಗಳಾದ 12ನೇ ಜಿಲ್ಲೆಯಲ್ಲಿ ಇವತ್ತು ಕಾರ್ಯಕ್ರಮ ಮಾಡ್ತಿದ್ದಾರೆ. ಸುಮಾರು 55,000 ಜನ ಈಗಾಗಲೇ ಭಾಗವಹಿಸಿ ಇದರ ಮಹತ್ವದ ಬಗ್ಗೆ ಚರ್ಚೆ ಆಗುವಂತ ಪ್ರಯತ್ನ ಆಗಿದೆ. ಇನ್ನು ಸುಮಾರು ಜಿಲ್ಲೆಗಳಿಗೆ ಈ ಅಭಿಯಾನ ಕಾಲಿಡಬೇಕಾಗಿದೆ. ಈಗಾಗಲೇ ಭಾರತದಲ್ಲಿ ಬಹಳಷ್ಟು 70 ವರ್ಷಗಳಲ್ಲಿ ಈ ರೀತಿ ಕಾರ್ಯಕ್ರಮವನ್ನು ಸರ್ಕಾರ ಆಯಾ ಕಾಲಕ್ಕೆ ಕೊಡ್ತಾನೆ ಬಂದಿದೆ. ಅದು ಯಶಸ್ವಿ ಆಗೋದು ನೀವು ಪಾರ್ಟಿಸಿಪೇಟ್ ಮಾಡಿದಾಗ, ಇದನ್ನ ನಿಯಂತ್ರಣ ಮಾಡಲಿಕ್ಕೆ ಮುಂದಾದಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಸಾಧ್ಯತೆ ಇದೆ. ಅದಕ್ಕೆ ನಿಮ್ಮನ್ನು ನೀವು ನಿಯಂತ್ರಣ ಮಾಡೋದು ಬಹಳ ಅವಶ್ಯಕತೆ ಇದೆ. ಮೊದಲು ಮನೆ ಶುದ್ಧೀಕರಣ ಆಗಬೇಕು. ಫಸ್ಟ್ ನಿಮ್ಮ ಮನೆಯಿಂದ ಈ ಕಾರ್ಯಕ್ರಮ ಹೊರಗೆ ಹೋಗ್ಬೇಕು. ನಂತರ ನಿಮ್ಮ ಊರು, ತಾಲೂಕು, ಜಿಲ್ಲೆ, ರಾಜ್ಯ, ದೇಶ, ಮೊದಲು ನಿಮ್ಮ ಫ್ಯಾಮಿಲಿ ಇಂದ ಈ ಅಭಿಯಾನ ಪ್ರಾರಂಭ ಆದಾಗ ಮಾತ್ರ ಇದು ಖಂಡಿತವಾಗಿ ಯಶಸ್ವಿ ಆಗ್ತದೆ. ಈ ದಿಕ್ಕಿನಲ್ಲಿ ನಿಮ್ಮ ದಾರಿ ಆ ನಿಟ್ಟಿನಲ್ಲಿ ಹೋಗ್ಬೇಕಂತ ನನ್ನ ಸಲಹೆ. ಈ ಡ್ರಗ್ ಬಹಳ ದೊಡ್ಡ ಜಾಲ, ಇದು ದೊಡ್ಡ ಮಾಫಿಯಾ. ವರ್ಲ್ಡ್ನಲ್ಲೇ ಬಹಳ ದೊಡ್ಡ ಮಾಫಿಯಾ ಯಾವ್ದು ಅದು ಡ್ರಗ್. ಈಗಾಗಲೇ ಮೆಕ್ಸಿಕೋದಲ್ಲಿ ಒಂದು ಗಲಾಟೆ ನಡೀತಾ ಇದೆ. ಸರ್ಕಾರ ವರ್ಸಸ್ ಡ್ರಗ್ ಮಾಫಿಯಾ. ಅಫ್ಘಾನಿಸ್ತಾನ ಇದೆ. ಇನ್ನು ಅನೇಕ ರಾಷ್ಟ್ರಗಳು ಕೂಡ ಇವತ್ತು ಎಂಟೈರ್ ವರ್ಲ್ಡ್ಗೆ ಈ ಪದಾರ್ಥವನ್ನ ಸಪ್ಲೈ ಮಾಡುವಂತ ದೊಡ್ಡ ಚೈನೆ ಇದೆ. ಅದು ಬೆಳಗಾವಿವರೆಗೆ ಕೂಡ ಇದೆ, ನಮ್ಮ ಹಳ್ಳಿವರೆಗೆ ಕೂಡ ದೊಡ್ಡ ನೆಟ್ವರ್ಕ್ ಇದೆ. ಸೊ ಅದನ್ನು ಸರ್ಕಾರ, ಪೊಲೀಸರು ಮಾಡ್ಲಿಕ್ಕೆ ಬಹಳ ಕಷ್ಟ. ಆದ್ರೆ ಯಾವಾಗ ನಿಮ್ಮಲ್ಲಿ ಜಾಗೃತಿ ಮೂಡ್ತೈತೆ, ಯಾವಾಗಿದು ತಾನಾಗಿನ ಆಟೋಮೆಟಿಕ್ ಆಗಿ ಇದು ನಿಯಂತ್ರಣ ಹೊಂದಲಿಕ್ಕೆ ಸಾಧ್ಯ ಇದೆ. ನಮ್ಮ ಪೊಲೀಸರು, ವಿಶೇಷವಾಗಿ ಬೆಳಗಾವಿ ಕಮಿಷನರ್ ಮತ್ತು ಜಿಲ್ಲಾಧಿ SP-ಗಳು DC ಅವ್ರ ನೇತೃತ್ವದಲ್ಲಿ ಕಳೆದ 2-3 ತಿಂಗಳಲ್ಲಿ ಬಹಳಷ್ಟು ನಿಯಂತ್ರಣ ಮಾಡಿದ್ವಿ. ಬಹಳಷ್ಟು ಹಿಂದೆ ಇರುವಂತ ಅಂಕಿಗಳಿಗೆ ಇವತ್ತಿನ ಅಂಕಿ ಸಂಖ್ಯೆ ಬಹಳಷ್ಟು ನಿಯಂತ್ರಣ ಮಾಡುವಂತ ಪ್ರಯತ್ನ ನಾವು ಮಾಡಿದ್ರೆ ಬಹಳ ಹೆಮ್ಮೆ ಕೂಡ. ಮುಂಚೆ ಕೂಡ ನಾವು ಬಹಳಷ್ಟು ನಿಯಂತ್ರಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ವಿ, ಆಗಿರ್ಲಿಲ್ಲ. ಕಳೆದ 3-4 ತಿಂಗಳಲ್ಲಿ ಬಹಳಷ್ಟು ನಿಯಂತ್ರಣ ಮಾಡುವಂತ ನಮ್ಮ ಜಿಲ್ಲೆಯಲ್ಲಿ ನಾವು ಪ್ರಯತ್ನವನ್ನ ಮಾಡಿದ್ದೇವೆ. ಅದಕ್ಕಾಗಿ ಬಹಳ ದೊಡ್ಡದಂತ ನೆಟ್ವರ್ಕ್ ಇದಕ್ಕೆ. ಈ ಮಾಫಿಯಾಗಿ ದೊಡ್ಡ ಶಕ್ತಿ ಇದೆ. ಈ ಯುವಸಮ ಮಾತ್ರ ಅದನ್ನ ಬ್ರೇಕ್ ಮಾಡಲಿಕ್ಕೆ ಸಾಧ್ಯ ಇದೆ. ಆ ನಿಟ್ಟಿನಲ್ಲಿ ತಾವು ಮುಂದುವರಿಬೇಕನ್ನೋ ಮಾತನ್ನ ಹೇಳ್ತಾ, ವಿಶೇಷವಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಬಹಳಷ್ಟು ಒಳ್ಳೆಯ ಹೆಜ್ಜೆಗಳನ್ನು ಇಟ್ಟಿದೆ. ಇದು ತಾಲೂಕು ಮಟ್ಟ, ಇದು ಬೆಂಗಳೂರು, ಬೆಳಗಾವಿಯಲ್ಲಿ ಇಲ್ಲ. ಇದು ಪ್ರಾಥಮಿಕ ಶಾಲೆಯಲ್ಲಿ ಕೂಡ ಇದೆ. ಬಹಳ ಮಂದಿ ಗೊತ್ತಿಲ್ಲ, ಪ್ರಾಥಮಿಕ ಶಾಲೆಯಲ್ಲಿ ಕೂಡ ಈ ಡ್ರಗ್ ಇವತ್ತು ಎಂಟ್ರಿ ಆಗಿದೆ. ಬಹಳ ಚಿಕ್ಕವರು ಇವತ್ತು ಇದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಅಲ್ಲಿಂದ ಕೂಡ ಇದು ಮುಕ್ತಿ ಆಗಲಿಕ್ಕೆ ನಾವೆಲ್ಲ ಪ್ರಯತ್ನವನ್ನ ಮಾಡಬೇಕು.
ವಿಶೇಷವಾಗಿ ಬಹಳಷ್ಟು ತಿಂಗಳು ಪದಾರ್ಥಗಳು ಕೂಡ ಇದನ್ನ ಮಿಕ್ಸ್ ಮಾಡ್ತಾರೆ. ಬಹಳಷ್ಟು ಕಡೆ ಇದನ್ನ ಯಾಕೆ ನಾವು ಅಡಿಕ್ಟ್ ಆಗ್ಬೇಕು, ಡೈಲಿ ಅದನ್ನೇ ತಿನ್ಬೇಕು ನಾವು, ಅದೇ ಪದಾರ್ಥ ತಿನ್ಲಿಕ್ಕೆ ಕೂಡ ಬಹಳಷ್ಟು ಕಂಪನಿಗಳು ಕೂಡ ಇದನ್ನ ಈಗಾಗಲೇ ಕೆಲವು ರೇಡ್ ಆಗಿದೆ, ಸಾಬೀತಾಗಿದೆ. ಇದ್ರ ಬಗ್ಗೆ ಕೂಡ ನಾವು ಹೆಚ್ಚು ಅವೇರ್ನೆಸ್ ಇದ್ದಾಗ ಮಾತ್ರ ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನಾವು ಇದನ್ನ ಮುಕ್ತ ಮಾಡಲಿಕ್ಕೆ ನಮ್ಮ ಮನೆಯಿಂದ ಪ್ರಾರಂಭ ಖಂಡಿತವಾಗಿ ಇದು ಮುಕ್ತಿ ಆಗ್ತದೆ. ಅದಕ್ಕಾಗಿ ಸರ್ಕಾರ ಕೂಡ ನಿಮ್ಮ ಜೊತೆ ಇದೆ. ಎಲ್ಲರೂ ಒಟ್ಟಾಗಿ ಸರ್ಕಾರ ಇರ್ಬೋದು, ಉದ್ಯಮಿಗಳಿರ್ಬೋದು, ಸೋಷಿಯಲ್ ವರ್ಕರ್ ಇರ್ಬೋದು, ಎಲ್ಲರೂ ಕೂಡಿ ಇದನ್ನ ಮುಕ್ತ ಮಾಡುವಂತ ಪ್ರಯತ್ನ ಮಾಡೋಣ. ಖಂಡಿತವಾಗಿ ನೀವೆಲ್ಲ ಮನಸ್ಸು ಮಾಡಿದ್ರೆ ಇದು ಮಾತ್ರ 100ಕ್ಕೆ 100 ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇದೆ. ನಾವೆಲ್ಲರೂ ನಶಾ ಮುಕ್ತ ಕರ್ನಾಟಕ ಖಂಡಿತವಾಗಿ ಕಟ್ಟೋಣ. ನಾವು ಕಟ್ಟುತ್ತೇವೆ, ಕಟ್ಟುತ್ತೇವೆ ನಶಾ ಮುಕ್ತ ಕರ್ನಾಟಕ ಎಂಬ ಸ್ಲೋಗನದೊಂದಿಗೆ ಈ ಕಾರ್ಯಕ್ರಮ ಮುಂದುವರಿಸೋಣ. ತಾವು ಈ ಕಾರ್ಯಕ್ರಮದ ಮೂಲಕ ತಾವು ಒಬ್ಬರನ್ನ, ತಿಂಗಳಿಗೆ ಒಬ್ಬರನ್ನ ತಾವು ಮೋಟಿವೇಶನ್ ಅವ್ರನ್ನ ಬದಲಾವಣೆ ಮಾಡಿದ್ರೆ ಬಹುಶಃ ವರ್ಷಕ್ಕೆ 12 ಜನ, ನಿಮ್ಮ ಜೀವನ ಉದ್ದಕ್ಕೂ ಸುಮಾರು 1500 ಜನರನ್ನ ತಾವು ಇದರಿಂದ ಹೊರಗೆ ತರಲಿಕ್ಕೆ ಪ್ರಯತ್ನ ಮಾಡಬಹುದು ಆಶೆಯನ್ನು ವ್ಯಕ್ತ ಮಾಡ್ತಾ ಈ ಕಾರ್ಯಕ್ರಮ ಜನರಲ್ಲಿ, ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಯಶಸ್ವಿ ಮಾಡಲಿಕ್ಕೆ ಅತ್ಯಂತ ಯಶಸ್ವಿ ಆಗಿದೆ. ಡಾಕ್ಟರ್ ಭಾಗವಣ್ಣವರ ಬುಡಾ ಅಧ್ಯಕ್ಷ ಲಕ್ಷ್ಮಣರಾವ್ ಚಿಂಗಳೆ, ಮಾಜಿ ಶಾಸಕ ಶ್ಯಾಮ್ ಘಾಟ್ಗೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ವಿನೋದ್ ಕುಲಕರ್ಣಿ, ಎಂಎಂ ನ್ಯೂಸ್, ಬೆಳಗಾವಿ. आदर्शा ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।